ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳ ಸಾವಿಗೆ ಹೊಣೆ ಯಾರು ಅನ್ನೋದೇ ಪ್ರಮುಖವಾಗಿ ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಕಾರಣ ಬಹುತೇಕ ಕಡೆ ಮಕ್ಕಳ ಸಾವಿನ ಸುದ್ದಿಗಳು ಪೋಷಕರಲ್ಲಿ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಏನಾಗ್ತಾ ಇದೆ ಮಕ್ಕಳ ಮನಸ್ಸಿನ ಮೇಲೆ, ಯಾವ್ದು ಪ್ರಭಾವ ಬೀರ್ತಾ ಇದೆ, ಯಾವ್ದು ಕಿರುಕುಳಕ್ಕೆ ಕಾರಣ ಆಗ್ತಾ ಇದೆ, ಇಂಥ ಹಲವು ಪ್ರಶ್ನೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಮರಣದತ್ತ ವಾಲುತ್ತಿದೆ ಮಕ್ಕಳ ಮನಸ್ಸು. ಅಸಲಿಗೆ ಏನ್ ಕಾರಣ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಶಿಕ್ಷಕರ ಕಿರುಕುಳವ, ಶಾಲೆಯ ವಾತಾವರಣ ಸರಿ ಇಲ್ವಾ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸಣ್ಣ ವಿಷಯಕ್ಕೆ ಮಕ್ಕಳು ಅಂಥ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರೋದು ಯಾಕೆ? ಪೋಷಕರು ಮಕ್ಕಳಿಗೆ ಮನದಟ್ಟು ಮಾಡೋದು ಹೇಗೆ? ಶಿಕ್ಷಕರು ಏನು ಮಾಡಬೇಕಾಗಿದೆ? ಮರಣದತ್ತ ವಾಲ್ತಾ ಇದೆ ಮಕ್ಕಳ ಮನಸ್ಸು. ಅಸಲಿಗೆ ಕಾರಣ ಏನು ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಶಿಕ್ಷಕರ ಕಿರುಕುಳ ಕಾರಣ ಆಗ್ತಾ ಇದೆಯಾ? ಶಾಲೆ ವಾತಾವರಣ ಸರಿ ಇಲ್ವಾ? ಬೋರ್ಡಿಂಗ್ ಸ್ಕೂಲ್ ಸೇಫ್ ಅಲ್ವಾ? ಒತ್ತಡ ಹಾಕೋದು ತಪ್ಪಲ್ವಾ? ಇದೆಲ್ಲವೂ ಕೂಡ ಪ್ರಶ್ನೆ. ಸ್ಟರ್ಲಿಂಗ್ ವಸತಿ ಶಾಲೆಯಲ್ಲಿ ಮೃತಪಟ್ಟಿದ್ದ 6ನೇ ತರಗತಿ ವಿದ್ಯಾರ್ಥಿ, ಶಿಕ್ಷಕರು ಹೊಡೆದಿದ್ದಕ್ಕೆ ಮಗ ಮೃತಪಟ್ಟಿದ್ದಾರೆ ಅಂತ ಪೋಷಕರು ಆರೋಪ ಮಾಡಿದ್ರು. ಅಸಲಿ ಕಾರಣನೇ ಗೊತ್ತಾಗ್ತಾ ಇಲ್ಲ. ಅಸಲಿಗೆ ವಿದ್ಯಾರ್ಥಿ ಗುರುಕಿರಣ್ ಸಾವಿಗೆ ನಿಜವಾದ ಕಾರಣನಾದ್ರೂ ಏನು? ಶಿಕ್ಷಕರು ಬೈದ್ರು ಅಂತ ಆತ್ಮಹತ್ಯೆಗೆ ಶರಣಾಗಿದ್ದ 8ನೇ ತರಗತಿಯ ಮಧುಶ್ರೀ, ಶಾಲೆಯ ಘಟನೆಯಿಂದ ನೋವಾಗಿದೆ ಅಂತ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ವಿದ್ಯಾರ್ಥಿ. ಶಿಕ್ಷಕರು ಬೈತಾರೆ, ಹೊಡಿತಾರೆ ಅಂತ ಮಕ್ಕಳು ಆತ್ಮಹತ್ಯೆ ದಾರಿ ಹಿಡಿತಾ ಇರೋದು ಯಾಕೆ? ಮಕ್ಕಳ ಮನಸ್ಥಿತಿ ಅಷ್ಟೊಂದು ವೀಕ್ ಆಗ್ತಾ ಇರೋದು ಯಾಕೆ? ಇಷ್ಟು ಸೂಕ್ಷ್ಮ ಮನಸ್ಥಿತಿ ಆಗ್ಬಿಟ್ರೆ ಬಹಳ ಕಷ್ಟ ಅಂತ. ಸಣ್ಣ ವಿಷಯಕ್ಕೆ ಮಕ್ಕಳು ಅಂತ ಕಠಿಣ ನಿರ್ಧಾರ ಮಾಡ್ತಾ ಇರೋದಾದ್ರೂ ಯಾಕೆ? ಪೋಷಕರು ಮಕ್ಕಳಿಗೆ ಮನದಟ್ಟು ಮಾಡೋದು ಹೇಗೆ? ಶಿಕ್ಷಕರು ಏನು ಮಾಡಬೇಕು? ಅವರ ಜವಾಬ್ದಾರಿ ಏನು? ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕಾಗಿದೆ. ಓಕೆ, ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಪೋಷಕರ ಪಾತ್ರ ಏನು, ಶಿಕ್ಷಕರ ಪಾತ್ರ ಏನು, ವ್ಯವಸ್ಥೆಯಲ್ಲಿ ಏನಾದ್ರೂ ಬದಲಾವಣೆಗಳಾಗಬೇಕಾ, ಅಥವಾ ಮಕ್ಕಳ ಮನಸ್ಥಿತಿನೇ ಬಹಳ ಸೂಕ್ಷ್ಮವಾಗಿದೆಯಾ? ಹಂಗಾಗಿ ಸೂಕ್ಷ್ಮವಾಗಿರೋದ್ರಿಂದ ಮಕ್ಕಳನ್ನ ನಾವು ಹೆಂಗ್ ಬೆಳೆಸ್ಬೇಕಪ್ಪ, ಹೆಂಗ್ ಪೋಷಣೆ ಮಾಡಬೇಕು, ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗೋದು ಹೇಗೆ, ಇಂಥ ಹಲವು ಪ್ರಶ್ನೆಗಳಿದೆ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಪೋಷಕರು ಆದಂತಹ ನಂಜೇಗೌಡ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಫಸ್ಟ್ ಆಫ್ ಆಲ್, ಆಸ್ ಅ ಪೇರೆಂಟ್ ಆಗಿ ನಿಮ್ಗೆ ಸುದ್ದಿ ಕೇಳಿದಾಗ ಏನ್ ಅನಿಸ್ತು ಅಂತ? ಶಾಕ್ ಆಗುತ್ತೆ ಮೇಡಮ್. ಅಂದರೆ ನಮ್ಮದು ಪೋಷಕರದು ಇದರಲ್ಲಿ ಪಾತ್ರ ಇರುತ್ತೆ. ಈಗಿನ ಮಕ್ಕಳದ್ದು ಜನ್ರೇಷನ್ ಏನಾಗಿದೆ ಅಂದರೆ, ಮೊದಲೆಲ್ಲ ನಾವು ತಂದೆ ತಾಯಿಗೆ ಮಕ್ಕಳು ಭಯ ಪಡವು. ಇವತ್ತಿನ ಜನ್ರೇಷನ್ ಏನಾಗಿದೆ, ತಂದೆ ತಾಯಿನೇ ಮಕ್ಕಳಿಗೆ ಅದರ ಅಂಥ ಪರಿಸ್ಥಿತಿ ಬಂದಿದೆ. ನಾವೇನಂದ್ರೆ ಮಕ್ಕಳಿಗೆ ಒಳ್ಳೆ ಒಂದು ಮನೇಲಿ ಒಂದು ಗೈಡ್ಲೈನ್ಸ್ ಕೊಡ್ತೀವಿ. ಮಕ್ಳು ಹಿಂಗೆ ಬೆಳಿಬೇಕಪ್ಪ, ಚೆನ್ನಾಗಿ ಓದಬೇಕು, ಒಳ್ಳೆ ಭವಿಷ್ಯ ಕಟ್ಕೋಬೇಕು ಅಂತ ಹೇಳ್ತೀವಿ. ಅವ್ರಿಗೇನಾಗಿದೆ ಅಂದರೆ, ಇವತ್ತಿನ ಪ್ರಪಂಚದಲ್ಲಿ ಚಿಕ್ಕ ಮಕ್ಕಳಿಂದಲೂ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಮೊಬೈಲ್ ಇಟ್ಕೋಬೇಕು ಅಂತ ಕೂತ್ಕೊಂತ. ಒಂದು ಏನಾದ್ರು ತಿನ್ಬೇಕಾದ್ರು ಮೊಬೈಲ್ ಇಟ್ಕೊಂಡು ಕೂತ್ಕೊಂತವೆ. ಈ ಥರದಕ್ಕೆಲ್ಲ ಏನಾಗ್ತೈತೆ ಅಂದರೆ ಪರಿಸ್ಥಿತಿ. ಈಗ ಮೈಂಡ್ ಸೆಟ್ ಹೆಂಗಾಗಿದೆ ಅಂದರೆ ಮಕ್ಕಳದು ಅವ್ರದ್ದೇ ಆದ ಒಂದು ಡಿಶ್ ಅಂತ ತಂದೆ ತಾಯಿ ಭಯ ಪಡೋ ಅಂಥ ಪರಿಸ್ಥಿತಿನೇ ಇಲ್ಲ. ಈಗ ಅವ್ರಿಗೆ ಏನಾಗಿದೆ, ನಾವು ಹೊರಗಿನ ಜಗತ್ತು ನೋಡಬೇಕು, ಸೋಕಿ ಬದುಕು ಮಾಡಬೇಕು, ಓದೋದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತುಂಬಾ ಕಡಿಮೆ ಆಗಿದೆ ಬಿಡಿ ಮೇಡಮ್. ಚಿಕ್ಕ ಮಕ್ಕಳಿಂದೆಲ್ಲ ನೋಡ್ತಾ ಹೋದ್ರೆ ಈಗ ತುಂಬ ಕಡಿಮೆ ಆಗಿದೆ. ಅವ್ರಿಗೇನು ಎಂಜಾಯ್ ಲೈಫ್ ಬೇಕು ಅವ್ರಿಗೆ. ತಂದೆ ತಾಯಿ ಏನು ಬೇಕಾದ್ರೆ ಹೌದು, ತಂದೆ ತಾಯಿಗಳು ಏತಕ್ಕಾಗಿ ನಮಗೆ ಭವಿಷ್ಯ ಕೊಡ್ತಾನೆ ಅನ್ನೋದು ಅವ್ರ ಮೈಂಡಲ್ಲೇ ಇಲ್ಲ. ಈಗ ಹಂಗಾಗಿ ಕೂತೈತೆ. ಮೊದಲೆಲ್ಲ ಭಯ ಪಡೋದು ಮಕ್ಕಳಿಗೆ, ತಂದೆ ತಾಯಿ ಭಯ ಪಡೋ ಅಂಥದ್ದೇ ಇಲ್ಲ. ಆ ಪರಿಸ್ಥಿತಿ ಬಂದು ಕೂತೈತೆ. ಈಗ ಇದಕ್ಕೆ ಏನು ಮಾಡಬೇಕು ಅನ್ನೋದೇ ಒಂದು ಗೊತ್ತಾಗ್ತಲ್ಲ ಮೇಡಮ್ ಇವಾಗ. ಸೊ ಮಕ್ಕಳ ಮನಸ್ಥಿತಿನೇ ಸೂಕ್ಷ್ಮ ಅಂತ. ಈಗ ಬೈಯಂಗಿಲ್ಲ, ಹೊಡೆಯಂಗಿಲ್ಲ, ಏನು ಹೇಳಂಗಿಲ್ಲ ಅಂತ. ಈ ಪೇರೆಂಟ್ಸ್ ಆಸ್ ಅ ಪೇರೆಂಟ್ ಆಗಿ ನಮಗೂ ಬಹಳ ಕಷ್ಟ ಆಗ್ತಾ ಇದೆಯಲ್ಲ ಸರ್ ಮಕ್ಕಳನ್ನ ಸಾಕೋದು. ಅದಕ್ಕೆ ಮೇಡಮ್ ಈಗ ಯಾವ ತರದಲ್ಲಿ ಇದಕ್ಕೆ 10-12 ಮಕ್ಳು ಇರ್ತಿದ್ರಂತೆ, ಏನು ಹೇಳೋದೇ ಬೇಡ, ಅವರೇ ತಿಳ್ಕೊಂಡು ಅವರೇ ಬೆಳೀತಾ ಇದ್ರು ಅಂತ. ಈಗ ಒಂದ್ ಮಗುನ ಕೂಡ ನಾವು ಕಷ್ಟಪಟ್ಟು ಸಾಕ್ತಿವಿ ಅಂದ್ರೂ ಕೂಡ ಮಕ್ಕಳು ನಮ್ಮ ಮಾತನ್ನ ಕೇಳಲ್ಲ ಮೇಡಮ್. ಅದೇ ಈಗ ನಾವು ಪೇರೆಂಟ್ಸ್ ಆಗಿ ಹೇಳ್ತಾ ಇದೀನಿ ಮೇಡಮ್, ಏನ್ ತಪ್ಪು ಮಾಡ್ತಾ ಇದೀವಿ ಅಂದ್ರೆ, ನಾವು ಮೊದ್ಲೆಲ್ಲ ಒಂದ್ ಹೆಣ್ಣು ಒಂದ್ ಗಂಡು 2 ಮಕ್ಳು ಇರ್ಬೇಕು ಅನ್ನೋದೊಂದು ಎಲ್ಲರಿಗೂ ಒಂದು ಭಾವನೆ ಇತ್ತು. ಈಗೇನು ಒತ್ತಡ ಬಹಳ ಕಷ್ಟನ, ಒಂದೇ ಮಗು ಸಾಕು. ಈ ಕೆಲ್ಸದ ಒತ್ತಡ, ಈಗೇನು
ಕಮರ್ಷಿಯಲ್ ನಾನು ದುಡಿಬೇಕು ಅನ್ನೋದೊಂದು ಮೈಂಡಲ್ಲಿ ಬಂದ್ಬಿಟ್ಟು ಒಂದು ಮಗು ಇಟ್ಕೊಂಡ್ಬಿಡೋದು ಎಲ್ಲರಿಗೆ ಹೋಗ್ಬಿಟ್ಟು ಇದಕ್ಕೆ ಕೂಡು ಕುಟುಂಬ ಇಲ್ಲ, ಮಕ್ಕಳ ಜೊತೆ ಬೆರೆಯೋದಕ್ಕೆ ಮಗು ಮನೆಯಲ್ಲಿ ಇಲ್ಲ ಬಿಡಿ ಮೇಡಮ್. ಕೂಡು ಕುಟುಂಬ ಮೊದಲೆಲ್ಲ ನಮ್ಮಲ್ಲೆಲ್ಲ ಹಳ್ಳಿ ಕಡೆ, ನಮ್ದು ಗ್ರಾಮಾಂತರದಿಂದ ಬಂದ್ರೆ ಏನಾಗಿದೆ ಮೊದ್ಲೊಂದು ಬಾಂಡಿಂಗ್ ಹೆಂಗಿತ್ತು ಅಂದ್ರೆ ಎಲ್ಲಾ ಸೇರ್ಕೊಂಡ್ರೆ ಒಂದು ಹಬ್ಬ ಮಾಡ್ರೆ ಒಂದು ಸಂತೋಷ ಅನ್ನೋದೇ ಇರೋದು. ಇವಾಗ ಅದೆಲ್ಲ ಹೋತು ಬಿಡಿ ಈಗ ಎಲ್ಲ. ಆಗ ಕೂತೈತೆ, ಬಹಳ ಕಷ್ಟ ಆಗಿದೆ ಇವತ್ತಿನ ಪರಿಸ್ಥಿತಿ. ಎನಿವೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಬೇಕು. ಯಾಕಂದ್ರೆ ಮನಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ವಿ. ಮಕ್ಕಳ ಮನಸ್ಥಿತಿ ಯಾಕಿಷ್ಟು ಸೆನ್ಸಿಟಿವ್, ಕೂರಂಗಿಲ್ಲ ಅಥವಾ ನಿಲ್ಲಂಗಿಲ್ಲ, ಬೈದ್ರು ತಪ್ಪು ನಿಂತ್ರು ತಪ್ಪು, ಪೋಷಕರು ಏನ್ ಹೇಳಿದ್ರು ಕೂಡ ತಪ್ಪು ಅನ್ನುವಂತ ಮನಸ್ಥಿತಿ. ಇನ್ನು ಸ್ಕೂಲಲ್ಲಿ ಶಿಕ್ಷಕರು ಏನಾದ್ರು ಹೇಳಿದ್ರೆ ಸ್ವೀಕಾರ ಮಾಡುವಂತ ಮನಸ್ಥಿತಿ ನಮ್ಮ ಮಕ್ಕಳಲ್ಲಿ ಇದೆಯಾ ಆಸ್ ಪ್ರೆಸೆಂಟ್ ಈಗ ನೋಡಿದ್ರೆ ಅಂತ ಅಂದ್ರೆ ಇಲ್ಲ ಅನ್ನುವಂತ ಉತ್ತರನೇ ಸಿಗುತ್ತೆ. ಆ ಕಾರಣಕ್ಕೆ ಅಲ್ವಾ ಬೇಸತ್ತು, ವ್ಯವಸ್ಥೆ ಬಗ್ಗೆ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ವಿದ್ಯಾರ್ಥಿಗಳು ಅಂತ. ಸೊ ಈಗ ಶಿಕ್ಷಕರು ಬೈಲಿಲ್ಲ ಹೊಡಿಲಿಲ್ಲ ಅಂದ್ರೆ ಬುದ್ಧಿ ಹೇಳೋದು ಹೆಂಗೆ ಅನ್ನೋ ಪ್ರಶ್ನೆ ಬಂದಿದೆ. ಪೋಷಕರು ಬೈಲಿಲ್ಲ ಹೊಡಿಲಿಲ್ಲ ಅಂದ್ರೆ ಮಕ್ಕಳನ್ನ ಸರಿದಾರಿ ಕರ್ಕೊಂಡು ಬರೋದು ಹೇಗೆ ಅನ್ನುವಂತ ಪ್ರಶ್ನೆ ಇದೆ. ಇದ್ರ ಮಧ್ಯದಲ್ಲಿ ಮಕ್ಕಳು ನೀವು ಹೊಡಿಲಿಬೇಡಿ, ಬೈಲುಬೇಡಿ, ಬೈದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಮನೆಗೆ ಬರಲ್ಲ ಅಂತ ಮನಸ್ಥಿತಿನ ತಲುಪ್ತಾರೆ ಅಂತ ಅಂದ್ರೆ ಹೆಂಗಪ್ಪ ಮಕ್ಕಳನ್ನ ಬೆಳೆಸೋದು ಅನ್ನೋದ್ರ ಬಗ್ಗೆನೇ ಅತಿ ದೊಡ್ಡ ಸವಾಲಿರೋದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತಿಬ್ರು ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಮನೋವೈದ್ಯರು ಆದಂತಹ ನಯನಾ ಪ್ರಸಾದ್ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಮಕ್ಕಳ ತಜ್ಞರು ಮತ್ತು ಆಸ್ ಅ ಪೇರೆಂಟ್ ಮಾನ್ವಿತಾ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಯನಾ ಪ್ರಸಾದ್ ಮೇಡಮ್ ಹತ್ರ ಹೋಗ್ಬಿಡ್ತೀನಿ. ಮನಸ್ಥಿತಿ ಬೆಳಗ್ಗೆದ್ರು ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದೀವಿ. ಮಕ್ಕಳ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಮೇಡಮ್? ಮೊದಲು ಅದ್ರ ಬಗ್ಗೆ ಗೈಡ್ ಮಾಡಿ ಪೋಷಕರಿಗೆ ನೀವು.